ಬೆಂಗಳೂರಿನಲ್ಲಿ ಈ ಮರದ ಕೊಂಬೆಗಳನ್ನು ಕತ್ತರಿಸಲಿಕ್ಕೆ ಅಂತ ಹೋದಂಥ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಆಕೆ ತುಂಬ ಸಂದರ್ಭಗಳಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ಲಂತೆ. ಹೀಗೆ ನಮ್ಮ ಮನೆಯ ಮೇಲೆಲ್ಲ ಕೊಂಬೆಗಳು ಬಂದಿವೆ, ದಯವಿಟ್ಟು ಈ ಮರದ ಕೊಂಬೆಗಳನ್ನು ಕತ್ತರಿಸಿ ಅಂತ. ಆದರೆ ಯಾರೂ ಕೂಡ ಈಕೆ ಸ್ಪಂದಿಸಿರಲಿಲ್ಲ. ಏನು ಅನ್ನಿಸ್ತೋ ಏನೋ, ಬೆಳಗ್ಗೆನೇ ಈಕೆ ಕೊಂಬೆ ಕತ್ತರಿಸಲಿಕ್ಕೆ ಅಂತ ಕಟ್ಟಡದ ಮೇಲೆ ಹೋಗಿದ್ಲು. ಆ ಸಂದರ್ಭದಲ್ಲಿ ಆ ಶೀಟಿನ ಮೇಲೆ ಕಾಲಿಟ್ಟು ಆಕೆ ನೆಲಕ್ಕೆ ಬಿದ್ಲು. ನೋಡಿ ಎಂಥ ಸ್ಥಿತಿ. ಪ್ರಮೀಳಾ ಬಾಯಿ ಅಂತ ಆಕೆ ಹೆಸರು. ಬೆಳ್ಕೊಂಡಿತ್ತು, ಯಾರು ಹೇಳೋರು ಯಾರಿಗೂ ಮಾಡಲಿಲ್ಲ. ಇನ್ನು ಗಂದೆಗೆ ಇರಬೇ ಬರ್ತಾ ಇದ್ರದ್ದು ಬತ್ತವ್ರ ತುರ್ಕೆ ಒಳಗೆ ಅವು ಬರ್ತಾವ ಅಂತ ಹೇಳ್ಬಿಟ್ಟು ಹೊಡೆದು ಒಂದು ಕಡ್ಡಿ ಲಾಸ್ಟಲ್ಲಿ ಹಿಂಗೆ ಕಡ್ಡಿ ಮುರಿದಿದ್ದಾಳೆ. ಅದಕ್ಕೆ ಮುಂದೆ ಹೋಗಿಂದ ಹೇಳ್ಕೊಂಡು ಅಲ್ಲಿಂದ ಉಲ್ಟಾ ಬಿದ್ದುಬಿಟ್ಟು ತಲೆಗೆ ಏಟಾಗ್ಬಿಟ್ಟು ಹೋಗ್ಬಿಟ್ಲು. ಅಯ್ಯೋ, ₹1 ಇಲ್ಲದೆ ನಾನು ಕಾಲಾಪರೇಷನ್ ಆಗಿ 1 ವರ್ಷದಿಂದ ಮನೇಲಿ ನಿಗಾ ತಗೊಂಡು ಸ್ನಾನ ಮಾಡಿಕೊಂಡು ಇಷ್ಟು ದಿನ ಸಾಕೊಂಡು GBIಗೆ ತುಂಬ ಸಂದರ್ಭಗಳಲ್ಲಿ ಇವರು ಮನವಿ ಮಾಡಿದ್ರಂತೆ. ಆದರೂ ಕೂಡ ಈ ಕೊಂಬೆಯನ್ನು ಬಂದು ಯಾರು ಕತ್ತರಿಸಲಿಲ್ಲ. ಈಕೆಗೆ ಅದೇನಿಸ್ತೋ ಏನೋ, ಈ ರೂಮ್ ಮುಂದಕ್ಕೆ ಹಾಕಿದಂಥ ಈ ಶೀಟ್ನ ಮೇಲೆ ಈಕೆ ಕಾಲಿಟ್ಲು, ಶೀಟ್ ಮುರಿತು, ಆಕೆ ಉಲ್ಟಾ ನೆಲಕ್ಕೆ ಬಿದ್ದರು. ಬನ್ನಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜಾಜಿನಗರದಲ್ಲಿರುವಂತಹ ಮನೆಯೊಂದರ ಕಟ್ಟಡದ ಮೇಲಿಂದ ಬಿದ್ದು ಮಹಿಳೆಯೋರ್ವಳು ಸಾವನ್ನಪ್ಪಿರುವಂಥದ್ದು. ಅಂದರೆ ಎಕ್ಸಾಕ್ಟಾಗಿ 18ರ ಒಂದು ಸಂಜೆ 5 ಗಂಟೆ ವೇಳೆಗೆ ನಡೆದಂಥ ಘಟನೆ ಇದು. ಅಂದರೆ ಈ ಮರಗಳೇನಿದ್ದಾವೆ ಆ ಮರಗಳೆಲ್ಲವೂ ಕೂಡ ಅಕ್ಕಪಕ್ಕ ಇದ್ದಂತಹ ಮನೆಗಳಿಗೆ ಚಾಚಿಕೊಂಡಿರುತ್ತೆ. ಅಲ್ಲಿದ್ದಂತಹ ಕೊಂಬೆಗಳನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿ ಪರಿಮಳ ಅನ್ನುವಂತಹ ಮಹಿಳೆ ಮನೆಯ ಮೇಲೆ ಹತ್ತುತ್ತಾಳೆ. ಅಲ್ಲಿ ಹತ್ತದಂಥ ವೇಳೆಯಲ್ಲಿ ಅಲ್ಲಿ ಕಾಣ್ತಿರುವಂಥ ಶೀಟ್ ಏನಿದೆ ಆ ಶೀಟ್ ಮೇಲೆ ಕಾಲನ್ನು ಇಡ್ತಾರೆ. ಈ ವೇಳೆಯಲ್ಲಿ ಕಾಲು ಸ್ಕಿಡ್ಡಾಗಿ ಕಾಲು ಜಾರಿ ಆಕೆ ಕೆಳಗಡೆ ಬೀಳುವಂಥದ್ದು. ಅಂದರೆ ತಲೆ ಕೆಳಗಾಗಿ ಬಿದ್ದಂತಹ ಪರಿಣಾಮದಿಂದಾಗಿ ತೀವ್ರವಾದಂತಹ ತಲೆಗೆ ಪೆಟ್ಟಾಗತ್ತೆ. ತೀವ್ರ ರಕ್ತಸ್ರಾವದಿಂದ ಆಕೆ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಅಂದರೆ ಇದು ಒಂದು ರೀತಿಯಾಗಿ BBMPಯ ನಿರ್ಲಕ್ಷ್ಯ ಅನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ರೀತಿಯಾಗಿ ಮರಗಳಲ್ಲೆಲ್ಲವೂ ಕೂಡ ಇದ್ದರೆ ಕೊಂಬೆಗಳನ್ನು ಕಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ BBMP ಮಾಡಬೇಕಾಗತ್ತೆ. ಆದರೆ ಅದು ಯಾವುದನ್ನು ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರಿಂದಾಗಿ ಈ ಕೊಂಬೆನ ಕಟ್ ಮಾಡೋದಕ್ಕೆ ಅಂತ ಹೋಗಿ ಮಹಿಳೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ತನಿಖೆ ಮುಂದುವರೆದಿರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಜಪ್ಪಾಜಿನ TV9 ಬೆಂಗಳೂರು. ಸೊ ಇನ್ನು ಮತ್ತೆ ಮರದ್ದೇ ಸುದ್ದಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂಥ ಮಳೆಯಿಂದ ವಿಪರೀತ ಅವಾಂತರಗಳಾಗಿವೆ. ಮರದ ರಂಬೆ ಕೊಂಬೆಗಳು ಬೀಳ್ತಾ ಇವೆ. ಕೆಳಗಡೆ ಪಾರ್ಕಿಂಗ್ ಮಾಡಿದಂಥ ವೆಹಿಕಲ್ಗಳ ಮೇಲೇ ರಂಬೆ ಕೊಂಬೆಗಳು ಬಿದ್ದಿವೆ. ಇನ್ನೂ ಕೂಡ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿಲ್ಲ. ನೋಡಿ, ಹೀಗೆ ಸರಿಯಾದ ಟೈಮಲ್ಲಿ ಒಂದು ಚೂರು ಈ ಮರಗಳ ಬಗ್ಗೆ ಒಂದು ಅಧ್ಯಯನ ಆಗಬೇಕು. ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಯಾವಾಗಲೂ ಹೇಳ್ತಿರ್ತಾರೆ, ದಯವಿಟ್ಟು ಈ ಮರಗಳ ಮೇಲೊಂದು ಕಣ್ಣಿಟ್ಟಿರಿ. ಮರಗಳನ್ನು ಹಾಕುವಂಥ ಸಂದರ್ಭದಲ್ಲಿ ದೇಸಿ ಮರಗಳನ್ನು ಹಾಕಿ ಬೆಳೆಯೋ ನಿಧಾನ ಆದರೂ ಕೂಡ ಅಟ್ಲೀಸ್ಟ್ ನಿಮಗೆ ತುಂಬ ಒಳ್ಳೆ ಫಲಿತಾಂಶ ಇರುತ್ತೆ ಅದರಿಂದ ಅಂತ. ಅವ್ರ ಮಾತನ್ನು ಯಾರೂ ಕೇಳಲ್ಲ. ಮರಗಳನ್ನು ಹಾಕಿಬಿಡ್ತಾರೆ. ದೇವದೇವನಂಥ ಮರಗಳು ಎತ್ತೆತ್ತರ ಬೆಳೆದು ಬಿಟ್ಟಿರ್ತವೆ. ಯಾವ ಸಂದರ್ಭದಲ್ಲಿ ಯಾರ ತಲೆ ಮೇಲೆ ಹೊತ್ಕೊಂಡು ಬೀಳ್ತವೆ ಹೇಳೋಕ್ಕೆ ಸಾಧ್ಯ ಇಲ್ಲ.